ನೋಡಿ, ಪ್ರಪಂಚದಲ್ಲಿ ಚರ್ಚ್ಗಳಲ್ಲಿ ಅನೇಕವಾದ ಬೋಧನೆಗಳಿದಾವೆ. ಅದರಲ್ಲಿ ಸತ್ಯ ಬೋಧನೆ ಐತೆ, ಅಸತ್ಯ ಬೋಧನೆ ಕೂಡ ಐತೆ. ಸೇವಕರು ಕೂಡ ಅಸತ್ಯ ಬೋಧಿಸುವಂಥವ್ರು ಬರ್ತಾರ ಅಂತ ಕೂಡ ವಾಕ್ಯ ಐತೆ. ಅದು ನಾವು ಗ್ರಹಿಸ್ಬೇಕು. ಅದಕ್ಕೆ ನಾವು ಯಾವಾಗಾದರೂ ನಾವು ವಾಕ್ಯನ ಧ್ಯಾನ ಮಾಡ್ತಿರುವಾಗ ಆ ವಾಕ್ಯ ಸತ್ಯವಾಕ್ಯನ ಇಲ್ಲ ಅಸತ್ಯ ವಾಕ್ಯ ಬೋಧಿಸ್ತಾರೆ ಅನ್ನೋದು ನಾವು ಗ್ರಹಿಸ್ಬೇಕು. ಪೌಲು ಬಂದು ಕೂಡ ವಾಕ್ಯ ಸ್ವಾರ್ಥ ಹೇಳ್ತಿದ್ರೆ ಅಲ್ಲಿರೋ ಸಂಘಸ್ಥರು ಏನು ಮಾಡ್ತಾರೆ ಗೊತ್ತಾ, ಪೌಲ್ ಹೇಳ್ತಿರೋ ಸತ್ಯನ ಇಲ್ಲ ಅಂತೇಳಿ ವಾಕ್ಯನ ತಗೊಂಡು ಪರಿಶೀಲಿಸ್ತಾರೆ. ಆ ರೀತಿ ಇರ್ಬೇಕು ನಾವು. ಎಲ್ಲಾ ಬೋಧಗಳಲ್ಲೂ ಒಂದು ಬೋಧನೆ ಏನಂತ ಐತೆ ಗೊತ್ತಾ, ಪ್ರೀ ಡೆಸ್ಟಿನೇಷನ್ ಅನ್ನೋದು ಒಂದು ಬೋಧನೆ ಐತೆ. ಅಂದ್ರೆ ಏನು ಪ್ರೀ ಡೆಸ್ಟಿನೇಷನ್ ಅಂದ್ರೆ ಒಬ್ರು ರಕ್ಷಣೆ ಹೊಂದಬೇಕು, ಒಬ್ಬನ ರಕ್ಷಣೆ ಹೊಂದುತ್ತಾನ, ಒಬ್ಬನ ರಕ್ಷಣೆ ಹೊಂದೋದಿಲ್ಲ ಅಂತೇಳಿ ದೇವ್ರು ಆಲ್ರೆಡಿನೇ ಫಸ್ಟ್ಗೆ ಬರೆದಿರ್ತಾನ. ಹಣೆ ಬರ ಹೆಂಗ್ ಬರ್ದಿರುತ್ತೆ ಹಂಗೆ ಆಗ್ತದೆ ಅಂತ ಹೇಳ್ತಿರ್ತಾರ. ಹಂಗ ಕ್ರೈಸ್ತವರಲ್ಲಿ ಕೂಡ ಪ್ರೀ ಡೆಸ್ಟಿನೇಷನ್ ಬೋಧನೆ ಐತನ ಮಾತು. ಅದೆಷ್ಟು ಮಾತ್ರಕ್ಕೆ ಸತ್ಯ, ಆ ರೀತಿ ದೇವ್ರು ಆಲೋಚನೆ ಮಾಡ್ತಾನ. ಫಸ್ಟ್ಗೆ ಒಬ್ಬರನ್ನ ರಕ್ಷಣೆದಲ್ಲಿ ನಡೆಸ್ಬೇಕು, ಇಂಥವ್ರ ರಕ್ಷಣೆದಲ್ಲಿ ಬರಬೇಕು, ಇಂಥವ್ರ ರಕ್ಷಣೆದಲ್ಲಿ ಬರಬಾರ್ದು ಅಂತೇಳಿ ದೇವರು ಆ ರೀತಿ ಆಲೋಚನೆ ಮಾಡ್ತಾನ. ಎಷ್ಟು ಸತ್ಯ ಅದು ನೋಡ್ರಿ. ದೇವರು ಕೃಪೆ ಅನ್ನೋದು ಎಲ್ಲರಿಗೂ ಸಮಾನ ಇರ್ತದೆ. ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಅನ್ನೋದು ಇರೋದಿಲ್ಲ. ಯಾಕೆನಂತ ಹೇಳ್ತೇಳು, ಕೆಟ್ಟವ್ರ ಮೇಲೆ ಕೂಡ ನಾನು ಮಳೆ ಸುರಿಸ್ತೀನಿ, ಒಳ್ಳೆಯವ್ರ ಮೇಲೆ ಕೂಡ ನಾನು ಮಳೆ ಸುರಿಸ್ತೀನಿ ನಾನು. ಆದ್ರೆ ದೇವ್ರ ಕೃಪೆ ಎಲ್ಲರಿಗೂ ಸಮಾನವಾಗೈತೆ. ಈ ಸಮಸ್ತ ಸೃಷ್ಟಿ ಎಲ್ಲ ಮಾಡೋಣಲ್ಲ ದೇವರು, ಎಲ್ಲರ ಸಲುವಾಗಿ ಮಾಡೋಣ, ಕೆಲವ್ರ ಸಲುವಾಗಿ ಮಾಡೋಣ, ಎಲ್ಲರ ಸಲುವಾಗಿ ಮಾಡೋಣ. ಅಂದ್ರೆ ಎಲ್ಲರ ಮೇಲೆ ದೇವ್ರ ಕೃಪೆ ಐತೆ. ಇವ್ ಗಾಳಿ ಐತೆ, ಗಾಳಿ ಇವ್ರಿಗೆ ಮಾತ್ರ ಗಾಳಿ ಬರ್ಬೇಕು ಅನ್ನೋದೇನೈತಾ, ಎಲ್ಲರಿಗೂ ಗಾಳಿ, ಎಲ್ಲ ಫುಡ್ಡು ವೆಜಿಟೇಬಲ್ಸ್ ಎಲ್ಲ ದೇವರು ಸೃಷ್ಟಿ ಮಾಡೋಣ, ಅವು ಕೂಡ ಎಲ್ಲರಿಗೂ ಕೂಡ ಹೌದಾ ಇಲ್ಲ. ಅಂದ್ರೆ ದೇವ್ರು ಏನ್ ಮಾಡೋಣ, ಎಲ್ಲವೂ ಸಮಾನವಾದ ಕೃಪೆ ತೋರಿಸ್ತಾನ. ಮಾನವರಿಗೂ ಕೂಡ ಜ್ಞಾನ ಕೊಟ್ಟನ ದೇವರು, ಪ್ರಾಣಿಗಳಿಗೆ ಜ್ಞಾನ ಕೊಟ್ಟನ ಇಲ್ಲ. ನೀವು ನೋಡ್ರಿ, ಮತ್ತೆ ಎಲ್ಲದನ್ನ ನೋಡ್ರಿ, ದೇವರು ಎಲ್ಲರಿಗೂ ಕೃಪೆ ತೋರಿಸ್ತಾನ. ಆ ಕೃಪೆನಲ್ಲಿ ಯಾವ ವ್ಯತ್ಯಾಸ ಕಾಣೋದಿಲ್ಲ ನಮಗೆ. ಈ ಭೂಮಿ ಮೇಲೆ ಜೀವಿಸ್ತಿರೋರಿಗೆ ದೇವರು ಆ ಕೃಪೆ ಕೊಟ್ಟನ, ಎಲ್ಲರಿಗೂ ಸಮಾನವಾದ ಕೃಪೆ. ಇವಾಗ ಆದಾಮವ್ವ ಏನ್ ಮಾಡಿದ್ರು, ದೇವ್ರ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಂಡ್ರು ಅಂತೇಳಿ ದೇವ್ರ ಏನ್ ಮಾಡ್ದ, ನನ್ನ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಂಡಿರಿ ಅಂತೇಳಿ ಅವ್ರನ್ನ ಅಲ್ಲೇ ನಿರ್ಮೂಲ ಮಾಡ್ಬಿಟ್ಟ? ಮಾಡಿಲ್ಲ. ಕೃಪೆ ತೋರಿಸಿ ಅವರಿಗೆ ಸಂತಾನ ಬರುವಂತೆ ಮಾಡ್ದ, ಅವರಿಗೆ ಫ್ಯಾಮಿಲಿ ಬರುವಂತೆ ಮಾಡ್ದ. ಆದ್ರೆ ದೇವ್ರ ಕೃಪೆ ಅನ್ನೋದು ವಿಸ್ತರಿಸಕತ್ತೈತಿ. ಎಲ್ಲರಿಗೂ ಸಮಾನವಾದ ಕೃಪೆ ದೇವರು ಕೊಡ್ತಾರ. ಅಂದ್ರೆ ಈ ಭೂಮಿ ಮೇಲೆ ಜೀವಿಸಿರೋರಿಗೆ ಸಮಾನವಾದ ಕೃಪೆ ದೇವ್ರು ಕೊಡ್ತಿದ್ದಾನಂದ್ರೆ ಒಬ್ಬರು ರಕ್ಷಣೆದಲ್ಲಿ ಬರಬೇಕು, ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಬೇಕು, ಆ ಒಂದು ನಿತ್ಯ ಸ್ವಾಸ್ಥ್ಯವನ್ನು ಕೊಡಕ ಇನ್ನೆಷ್ಟು ದೇವರು ಸಮಾನವಾದ ಕೃಪೆ ತೋರಿಸ್ತಾನ. ಅದ್ರಾಗ ವ್ಯತ್ಯಾಸ ಇರ್ತದ. ಇಲ್ಲಿ ತಾತ್ಕಾಲಿಕವಾಗಿ ಜೀವಿಸುವಂತ ಈ ಜೀವಿತಕ್ಕೆ ಎಲ್ಲರಿಗೂ ಸಮಾನವಾದ ಕೃಪೆ ದೇವರು ತೋರಿಸ್ತಿರುವಾಗ, ಶಾಶ್ವತವಾದ ಪಟ್ಟಣ, ಶಾಶ್ವತವಾದ ಸ್ವಾಸ್ಥ್ಯನ ದೇವರು ನಮಗೆ ಕೊಡ್ತಿರುವಾಗ, ಆ ರಕ್ಷಣೆ ನಮಗೆ ಕೊಡ್ತಿರುವಾಗ ದೇವ್ರ ಅದಕ್ಕ ವ್ಯತ್ಯಾಸ ಇರ್ತದ. ದೇವ್ರ ಕೃಪೆಗೆ ಇವ್ರು ಮಾತ್ರ ಏರ್ಪಾಟ್ ಮಾಡ್ಕೊಂಡಿನಿ ನಾನು, ಇವ್ರನ್ನ ಮಾತ್ರ ನಾನು ರಕ್ಷಣೆದಲ್ಲಿ ಫಸ್ಟ್ಗೆ ನಾನು ರಕ್ಷಣಾ ಪ್ರಣಾಳಿಕೆ ಇವ್ರು ಏರ್ಪಾಟ್ ಮಾಡಿದ್ವಿ, ಇವ್ರು ಮಾತ್ರ ರಕ್ಷಣೆ ಅಂತಾರೆ, ಬೇರೆ ರಕ್ಷಣೆ ಅನ್ನೋದಿಲ್ಲ ಅಂತ ಹೇಳಿ ಆ ರೀತಿ ಥಿಂಕ್ ಮಾಡ್ತಾನ. ಮತ್ತೆ ಅನೇಕರು ಬೋಧಿಸ್ತಿರೋದೇನು, ಪ್ರೀ ಡೆಸ್ಟಿನೇಷನ್ ಬೋಧನೆ ಎದಕ್ ಬಂದತೆ? ಯಾರು ದೇವ್ರ ಸಂಕಲ್ಪದಲ್ಲಿ ಫಸ್ಟ್ಗೆ ನಿರ್ಣಯ ಮಾಡಿರ್ತಾರ ಅವ್ರು ಮಾತ್ರ ರಕ್ಷಣೆದಲ್ಲಿ ಬರ್ತಾರ. ಹಂಗಂದ್ರೆ ಇವಾಗ ಕೈನ ಏನ್ ಮಾಡ್ತಾನ, ಅವ್ರ ತಮ್ಮನ ಏಬೆಲ್ನ ಸಾಯಿಸ್ತಾನ. ಅಂದ್ರೆ ಕೈನ ಎಲ್ಲಿಗೆ ಹೋಗ್ತಾನ, ದೇವ್ರ ವಿರುದ್ಧ ನರಕ ಹೋಗ್ತಾನ. ಏಬೇಲು ರಕ್ಷಣೆ ಅಂತಾನ. ಅಂದ್ರೆ ಕೈಯಲ್ಲಿ ಮಾಡಿದ್ರಲ್ಲಿ ತಪ್ಪೇನು ಇಲ್ಲ. ಎದಕ್ಕಂದ್ರೆ ಕೈಯನ್ನು ದೇವರು ಆರಿಸ್ಕೊಂಡಿಲ್ಲ, ಏಬೆಲ್ನ ದೇವರು ಆರಿಸ್ಕೊಂಡನ. ಮತ್ತೆ ಅವ್ರ ಕೈನ ತಪ್ಪೇನೈತೆ? ಕೈಯನ್ನು ಕೂಡ ದೇವ್ರು ಆರಿಸ್ಕೊಂಡಿದ್ರೆ ಕೈಯನ್ನು ಕೂಡ ರಕ್ಷಣೆ ಹೊಂದುತ್ತಿದ್ದ. ಹಂಗಾದ್ರೆ ಇವಾಗ ಕೈನ ತಪ್ಪಿಲ್ಲ ಅಂತಾನ ಅರ್ಥ? ತಪ್ಪೈತಲ್ಲ. ಮತ್ತೆ ಕೆಲವೊಬ್ಬರನ್ನೇ ಆರಿಸ್ಕೊಂಡಂತ ನಾವು ಹೆಂಗ್ ಹೇಳ್ತೀವಿ? ಪ್ರೀ ಡೆಸ್ಟಿನೇಷನ್ ಅದು ಶುದ್ಧ ತಪ್ಪದು. ದೇವ್ರು ಎಲ್ಲರ ಸಲ ರಕ್ತ ಸುರಿಸೋಣ, ಕೆಲವೊಬ್ಬರ ಸಲ ರಕ್ತ ಸುರಿಸೋಣ. ಸಕಲ ಮಾನವ ಪಾಪ ಪರಿಹಾರಕ್ಕಾಗಿ ದೇವರು ತನ್ನ ರಕ್ತವನ್ನು ಚಿಂತಿಸೋಣ. ಅಂದ್ರೆ ದೇವರು ಏರ್ಪಾಟ್ ಮಾಡ್ಕೊಳೋದಿಲ್ಲ, ದೇವ್ರು ನಮ್ಮನ್ನ ಆರಿಸ್ಕೊಳೋದಿಲ್ಲ ಅಂದ್ರೆ ದೇವ್ರು ನಮ್ಮನ್ನ ಆರಿಸ್ಕೊಂತಾನ. ಐತೆ ಬೈಬಲಾಗ ಅದು ಕೂಡ. ಅಂದ್ರೆ ದೇವ್ರು ವ್ಯಕ್ತಿಗತವಾಗಿ ಆರಿಸ್ಕೊಳ್ಳೋಣ. ಎದಕ್ಕೆ ಆರಿಸ್ಕೊಳ್ಳೋಣ ಗೊತ್ತಾ? ಅದಕ್ಕೊಂದು ಪರ್ಪಸ್ ಇರ್ತದೆ, ಅದು ಒಂದು ಉದ್ದೇಶ ಇರ್ತದೆ. ಅಬ್ರಾಹ್ಮಣ ಆರಿಸ್ಕೊಳ್ಳೋಣ, ಯಾಕಂದ್ರೆ ಅಬ್ರಾಹ್ಮಲಿದ್ದ ರಕ್ಷಣಾ ಪ್ರಣಾಳಿಕೆ ಮಾಡ್ಕೋಬೇಕು ಅನ್ನೋದು ದೇವ್ರದೊಂದು ಪರ್ಪಸ್, ಅದು ಉದ್ದೇಶ. ಅದಕ್ಕೆ ಅಬ್ರಾಹ್ಮಣ ಏರ್ಪಾಡು ಮಾಡ್ಕೊಂಡ, ಇಸ್ಸಾಕ್ನ ಏರ್ಪಾಡು ಮಾಡ್ಕೊಂಡ.
ಯಾಕೋಬನ್ ಏರ್ಪಾಟ್ ಮಾಡ್ಕೋಣ, ಮೋಶನ್ ಏರ್ಪಾಟ್ ಮಾಡ್ಕೋಣ, ದಾವಿನ್ ಏರ್ಪಾಟ್ ಮಾಡ್ಕೋಣ, ಕೋರೇಶನ್ ಏರ್ಪಾಟ್ ಮಾಡ್ಕೋಣ, ಪೌಲ್ ಏರ್ಪಾಟ್ ಮಾಡ್ಕೊಂತಾನ, 12 ಜನ ಶಿಷ್ಯನ ಏರ್ಪಾಟ್ ಮಾಡ್ಕೊಂತಾನ. ಎದಕ್ಕ? ಅವ್ರ ಮೇಲೆ ಒಂದು ಪರ್ಪಸ್ ಐತೆ, ಒಂದು ಉದ್ದೇಶ ಐತೆ. ಇಂಡಿವಿಜುವಲ್ ಆಗಿ ಎಲೆಕ್ಟ್ ಮಾಡ್ಕೊಂತಾನ. ಆದ್ರೆ ರಕ್ಷಣೆ ಪ್ರಣಾಳಿಕೆ ಅಂದ್ರೆ ರಕ್ಷಣೆ ಎಲ್ಲರಿಗೂ. ಅದು ಏನಂತ ಹೇಳು, ನನ್ನ ಈ ಸುವಾರ್ತೆನ ನೀವು ಸರ್ವ ಸೃಷ್ಟಿಗೆ ಹೋಗಿ, ಸರ್ವ ಲೋಕಕ್ಕೆ ಹೋಗಿ ನೀವು ನನ್ನ ಸುವಾರ್ತೆ ನೀವು ಸಾರ್ರ. ನನ್ನ ಎಲ್ಲಿಗೆ ಹೋಗ್ರ ನನ್ನ ಈ ಪ್ರಾಂತಕ್ಕೆ ಹೋಗಿ ಇಲ್ಲ ಅಂದ್ರೆ ಸಾರ್ಬಿಟ್ಟು ಯಾರು ಸಾರಕೋಗ್ಬೇಡ್ರ ಅಂತ ಹೇಳ. ಎಲ್ಲರಿಗೂ ರಕ್ಷಣೆಯಲ್ಲಿ ದೇವರು ಕರಿತದನ, ರಕ್ಷಣಾ ಪ್ರಣಾಳಿಕೆಯಲ್ಲಿ ದೇವರು ಕರಿತದನ. ಕೆಲವೊಬ್ಬರನ್ನೇ ಆರಿಸ್ಕೊಂಡಿಲ್ಲ. ಅದೇ ರೀತಿಯಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೂ ಕೂಡ ಒಂದು ಜನಾಂಗನ ಏರ್ಪಾಟ್ ಮಾಡ್ಕೊಂಡ ದೇವರು, ಇಸ್ರಾಯೇಲ್ ಜನಾಂಗನ ಏರ್ಪಾಟ್ ಮಾಡ್ಕೊಂಡ. ಅವ್ರ ಐಗುಪ್ತ ದೇಶದಲ್ಲಿ ಬಾಣಿಸರಾಗಿರ್ತಾರ. ಬಾಣಿಸರಾಗಿದ್ದಾಗ ಅವ್ರನ್ನ ಹೊರಗೆ ತಗೊಂಡ್ಬರ್ಬೇಕಂತ ಹೇಳಿ ದೇವ್ರು ನೋಡಿದಾಗ ಅವ್ರನ್ನ ಹೊರಗೆ ತಗೊಂಡ್ಬರ್ತಾರೆ. ಎಷ್ಟು ಗೋತ್ರಗಳು ಇರ್ತಾರ ಅವರು? 12 ಗೋತ್ರಗಳು ಇರ್ತಾರೆ. 12 ಗೋತ್ರಗಳನ್ನ ಕರ್ಕೊಂಬಂದು 12 ಗೋತ್ರಗಳನ್ನ ಕಾನಾನ್ ದೇಶಕ್ಕೆ ನಡೆಸ್ತಾನ, ಇಲ್ಲ ಒಂದು ಗೋತ್ರನ ಮಾತ್ರ ಕಾನಾನ್ ದೇಶಕ್ಕೆ ನಡೆಸ್ತಾನ? ಎಲ್ಲರನ್ನಲ್ಲ. ಎಲ್ಲರಿಗೂ ರಕ್ಷಣೆ ಬಂದೈತಾ? 2-3 ಗೋತ್ರಕ್ಕೆ ಮಾತ್ರ ರಕ್ಷಣೆ ಬಂದೈತಾ? ಅವ್ರಿಗೆ ಹೆಂಗ್ ಬಂದೈತೆ ರಕ್ಷಣೆ? ಏನಂತ ಹೇಳ್ತಾನೆ ಹೇಳು? ಐಗುಪ್ತ ದೇಶದಿಂದ ನಾನು ನಿಮ್ಮನ್ನು ಬಿಡಿಸ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಪಸ್ಕ ಆಚರಿಸ್ಬೇಕು. ಹೆಂಗ ಆಚರಿಸ್ಬೇಕು? ಒಂದು ಕುರಿನ ತಗೊಂಬಂದು ಅದನ್ನ ಬಲಿ ಅರ್ಪಣೆ ಮಾಡಿ ಆ ರಕ್ತನ ನಿಮ್ಮ ದ್ವಾರಗಳಿಗೆ ನೀವು ಹಚ್ಚಬೇಕು. ಯಾವ ದ್ವಾರಕ್ಕಾದ್ರೂ ಆ ರಕ್ತ ಇರ್ತದೋ ನಾನು ಅಲ್ಲಿದ್ದ ದಾಟಿ ಹೋಗ್ತೀನಿ. ಅವ್ರು ಯಾರನ್ನ ನಾನು ಸಂಹರಿಸೋದಿಲ್ಲ, ಅವರೆಲ್ಲ ನಾನು ರಕ್ಷಣೆದಲ್ಲಿ ನಡೆಸ್ತೀನಿ ಅಂತ ಹೇಳ. ಇವಾಗ ಕೂಡ ದೇವ್ರ ಏನ್ ಮಾಡೋಣ? ಸಕಲ ಮಾನವರ ಪಾಪಗಳ ಸಲುವಾಗಿ ತನ್ನ ರಕ್ತವನ್ನು ಚಿಂದಿಸೋಣ. ಯಾರಾದ್ರೂ ರಕ್ತನ ಆಶ್ರಯಿಸ್ತಾರೋ ಅವರು ರಕ್ಷಣೆ ಪಡ್ತಾರ. ನೋಡ್ರಿ, ಅದನ್ನ ವಿಮೋಚನೆ ಕಾಂಡದಲ್ಲಿ 12ನೇ ಅಧ್ಯಾಯ 12ನೇ ವಚನ. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರೆಲ್ಲರಿಗಾಗಲಿ ಪಶುಗಳಿಗಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ಆಮೆನ್, ಹಲ್ಲೆಲೂಯಾ. ನಾನು ಐಗುಪ್ತ ದೇಶದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಯಾರಿಗೂ ಉಂಟಾಗೋದಿಲ್ಲ ಅಂತ? ಯಾರು ಆ ರಕ್ತನ ತಮ್ಮ ಮನೆಗಳಿಗೆ ಆ ದ್ವಾರಕ್ಕೆ ಹಚ್ಚಿರ್ತಾರೋ ಅವರು ಮಾತ್ರ ರಕ್ಷಣೆಯಲ್ಲಿ ಇರ್ತಾರ. ಅವ್ರಿಗೆ ಯಾವ ಹಾನಿ ಆಗೋದಿಲ್ಲ ಅಂತ ಹೇಳೋದು. ಇವಾಗ ಕೂಡ ದೇವ್ರು ಏನ್ ಕರೀತಾನೆ ಹೇಳು? ನಿಮ್ ಪಾಪ ಪರಿಹಾರ ಆಗ್ಬೇಕಂದ್ರೆ ನನ್ನ ರಕ್ತದಲ್ಲಿದ್ದರೆ ನಿಮಗೆ ಪಾಪ ಪರಿಹಾರ. ಅವರೆಲ್ಲ ಆ ರಕ್ತನ ಯಾರು ಆಶ್ರಯಿಸ್ತಾರ ಅವರೆಲ್ಲರೂ ರಕ್ಷಣೆ ಹೊಂದಿದಾರ. ಬರೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಬಟ್ ಆ ಒಂದು ಕರೆ ಮಾತ್ರ ಎಲ್ಲರಿಗೂ ಐತೆ, ಕೃಪೆ ಮಾತ್ರ ಎಲ್ಲರಿಗೂ ಐತೆ, ದ್ವಾರ ಮಾತ್ರ ಎಲ್ಲರಿಗೂ ತೆರೆದನ. ಕೆಲವೊಬ್ಬರಿಗೆ ಮಾತ್ರ ತೆರೆದನ, ಎಲ್ಲರಿಗೂ ತೆರೆದನ. ಇವ್ರು ಯಾವಾಗಾದ್ರೂ ಐಗುಪ್ತ ದೇಶದಲ್ಲಿ ಹೊರಗೆ ಬರ್ತಾರೆ, ಇವ್ರಿಗೆ ಏನಾಗ್ತತೆ? ಬಿಡುಗಡೆ ಆಗ್ತತೆ ಆ ಬಾಣಿಸತ್ವಲಿದ್ದ. ನಮಗೂ ಕೂಡ ಹಂಗೆ ಈ ಪಾಪಲಿದ್ದ ನಾವು ಬಿಡುಗಡೆ ಆಗ್ಬೇಕಂದ್ರೆ ಕ್ರಿಸ್ತ ರಕ್ತಲಿದ್ದನೇ ನಮಗೆ ಬಿಡುಗಡೆ. ಅದೇ 12ನೇ ಅಧ್ಯಾಯ 26ನೇ ವಚನದ ಒಂದು ಮಾತು ಹೇಳ್ತಾ ನೋಡಿ. ಎದಕ್ಕಪ್ಪ ಬಿಡುಗಡೆ ಆದ್ಮೇಲೆ ನಾವ್ ಏನ್ ಮಾಡ್ಬೇಕಂತ ಹೇಳಿ ಅದು ಹೇಳ್ತಾ ನೋಡು. ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ ಯೆಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿರುವ ಇಸ್ರಾಯೇಲ್ಯರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮ ವರವನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕವೆಂದು ಈ ಯಜ್ಞ ಆಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು. ಏನ್ ಮಾಡ್ಬೇಕಂತ ಹೇಳಬೇಕಂತ ದೇವ್ರು ನಮ್ಮನ್ನ ಈಗ ಐಗುಪ್ತ ದೇಶದಲ್ಲಿದ್ದ ನಮ್ಮನ್ನ ಬಿಡಿಸ್ಕೊಂಬಂದನ. ಆ ಒಂದು ಭಯಂಕರ ಪರಿಸ್ಥಿತಿಲಿದ್ದ ನಮ್ಮನ್ನ, ಆ ಬಾಣಿಸತ್ವಲಿದ್ದ ನಮ್ಮನ್ನ ಬಿಡಿಸೋಣ ಅಂತೇಳಿ ನಾವ್ ಏನ್ ಮಾಡ್ಬೇಕು? ಮಕ್ಕಳು ಹೇಳಬೇಕು. ಇದು ಯಾವಾಗ ಹೇಳ್ತಾನೆ ಇರ್ಬೇಕು. ಆ ಒಂದು ಪಾಪ ಬಂಧಕರಿದ್ದ ದೇವ್ರು ನಮ್ಮನ್ನ ಬಿಡಿಸಿ ರಕ್ಷಣೆದಲ್ಲಿ ನಮ್ಮನ್ನ ಕರೆದಿರ್ತಾರ. ನಾವೇನ್ ಮಾಡ್ಬೇಕು? ರಕ್ಷಣೆದಲ್ಲಿ ಇರೋದಲ್ದೇನೆ ಆ ರಕ್ಷೆ ಮಾರ್ಗನ ಇನ್ನೊಬ್ಬರಿಗೆ ನಾವು ಹೇಳಬೇಕು. ಸರಿ, ಇವ್ರು ನಡ್ಸ್ಕೊಂಡನ, ಕರ್ಕೊಂಬಂದನ ಐಗುಪ್ತ ದೇಶದಿಂದ. ಐಗುಪ್ತ ದೇಶದ ಹೊರಗೆ ಬಂದು ಕುಲ್ಲಿಯವ್ರು ಕಾರಣಕ್ಕೆ ಸೇರಿಲ್ಲ. 40 ವರ್ಷ ಬೇಕಾಗುತ್ತೆ. ಆ 40 ವರ್ಷದ ಕೂಡ ಎಲ್ಲರೂ ಕಾನೂನಿಗೆ ಸೇರಾರ.
ಮಧ್ಯದಲ್ಲೇ ಎಷ್ಟೋ ಜನ ಹೋಗ್ಬಿಟ್ಟಾರ. ಯಾವಾಗಾದ್ರೂ ನಾವು ರಕ್ಷಣೆದಲ್ಲಿ ಬಂದೀವೋ, ಬಂದು ಕೂಡಲೇ ಎಲ್ಲರೂ ಪರಲೋಕ ರಾಜ್ಯಕ್ಕೆ ಒಂದೇ ಸರಿ ಸೇರೋದಿಲ್ಲ. ಸೆಂಟ್ರಿನಲ್ಲೇ ನಾಶನ ಆಗೋರು ಇರ್ತಾರೆ. ಇಸ್ರಾಯೇಲ್ ಪ್ರಜೆಗಳು ಹೆಂಗೆ ನಾಶನ ಆಗ್ಯಾರ, ಯಾವ ಕಾರಣಕ್ಕೆ ನಾಶನ ಆಗ್ಯಾರ, ಅದು ಎಲ್ಲಿ ಹೇಳ್ತಾರಂದ್ರೆ ನೋಡ್ರಿ, ಯೂದಾ ಪತ್ರಿಕೆ 5ನೇ ವಚನ. ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ. ನಿಮ್ಮ ಜ್ಞಾಪಕ ತರಬೇಕಂತ ಅಪೇಕ್ಷಿಸ್ತೇನೆ. ಅವು ಯಾವುವೆಂದರೆ, ಕರ್ತನು ತನ್ನ ಪ್ರಜೆಯನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿದ ತರುವಾಯ ಅವರೊಳಗೆ ನಂಬದೇ ಹೋದವರನ್ನು ನಾಶ ಮಾಡಿದನು. ನಾಶ ಮಾಡಿದನು ಅಂದ್ರೆ ಏನು? ಇವರು ಅಷ್ಟೆಲ್ಲ ದೇವ್ರು ಅವ್ರನ್ನ ಕಾಪಾಡಿ ಕರ್ಕೊಂಬಂದನ. ಹೊರಗ ಕರ್ಕೊಂಬಂದ್ಮೇಲೆ ಸೆಂಟರ್ನಾಗ ಇವ್ರು ಏನ್ ಮಾಡ್ಯಾರ ಹೇಳು? ದೇವ್ರ ಮೇಲೆ ನಂಬಿಕೆ ಬಿಟ್ಟು ಬಿಟ್ಟಾರ. ಬಿಟ್ಟು ಏನ್ ಮಾಡ್ಯಾರ ಹೇಳು? ಮತ್ತೆ ವಿಗ್ರಹ ಆರಾಧನೆಗಳಿಗೆ ಹಿಂದಿರುಗಾರ. ಐಗುಪ್ತ ದೇಶದಲ್ಲಿ ಇದ್ದಾಗ ಅವೇ ಮಾಡಿರೋದವ್ರು. ದೇವ್ರ ಅಲ್ಲಿದ್ದವ್ರನ್ನ ಬಿಡಿಸ್ಕೊಂಬಂದು, ನನ್ನ ಬಿಟ್ಟ ಮೇಲೆ ನೀವು ಬೇರೆ ಯಾರನ್ನ ಆರಾಧಿಸಬಾರ್ದು ಅಂತೇಳಿ ಅವ್ರಿಗೆ ಆಜ್ಞೆಗಳು ಕೊಟ್ಟು ನಡೆಸ್ತಿರುವಾಗ ಬರ್ತಾ ಬರ್ತಾ ಇವ್ರು ಏನ್ ಮಾಡ್ಯಾರ? ದೇವ್ರ ಮೇಲಿರೋ ನಂಬಿಕೆನ ಬಿಟ್ಕೊಂಡಾರ. ಅದಕ್ಕೆ ಅವ್ರನ್ನ ನಾಶ ಮಾಡೋಣ. ರಕ್ಷಣೆದಲ್ಲಿ ಬಂದೀವಿ, ರಕ್ಷಣೆದಲ್ಲಿ ನಡೀತಿದೀವಿ, ರಕ್ಷಣೆದಲ್ಲಿ ನಡೀತಿದೀವಿ ಅನ್ನೋದು ಮಾತ್ರಕ್ಕೆ ನಾವು ಪರಲೋಕ ರಾಜ್ಯಕ್ಕ ಹೋಗಕ ನಾವು ದೇವ್ರ ಮೇಲೆ ನಂಬಿಕೆಯಲ್ಲಿದ್ದ ಹಂಗೆ ಇರಬೇಕ. ದೇವ್ರ ಮೇಲೆ ನಂಬಿಕೆನ ಬಿಟ್ಟು ನಾವು ಹಿಂದಿರುಗಿ ಬಂದ್ರೆ ಏನಾಗ್ತದೆ? ನಾಶನ ಆಗ್ತದೆ. ಕಾನೂನಕ್ಕ ಅವ್ರು ಹೆಂಗ ಸೇರಿಲ್ಲೋ ಹಂಗ ದೇವ್ರ ರಾಜ್ಯಕ್ಕ ಸೇರಾಗ ಆಗೋದಿಲ್ಲ. ನಂಬಿಕೆನ ನಾವು ಕಾಪಾಡ್ಕೋಬೇಕು. ಅದಕ್ಕೆ ಕೊಲಸಿ ಪತ್ರಿಕೆದಲ್ಲಿ ಕೂಡ ಪೌಲ ಮಾತು ಹೇಳ್ತಾನೆ ನೋಡು. ಕೊಲಸಿ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸ್ವಾರ್ಥದಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡುವವರಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಆಮೆನ್. ನಂಬಿಕೆಯಲ್ಲಿ ನೀವು ನೆಲೆಗೊಂಡಿದ್ದರೆ ಆ ಪದವಿ ನಿಮಗೆ ಪ್ರಾಪ್ತವಾಗ್ತದೆ. ಇಲ್ಲಾಂದ್ರೆ ಆ ಪದವಿ ನಮಗೆ ಸಿಗೋದಿಲ್ಲ. ಅನೇಕರು ಹಂಗೆ ಕ್ರಿಸ್ ಅಂತೇಳಿ ಸ್ವಾಮಿ ನಿಜವಾದ ರಕ್ಷಕನಂತೇಳಿ ಬರ್ತಾರ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಹಿಂದಿರುಗಿ ವಿಗ್ರಹ ಆರಾಧನೆ ಕಡೆಗೆ ತಿರುಗ್ತಾರ. ಅವಾಗ ಏನಾಗ್ತದೆ ಹೇಳು? ಅವನ್ ಶ್ರೇಷ್ಠವಾದದನ್ನ ಕಳ್ಕಂತಾರ. ಮಿಸ್ ಮಾಡ್ಕೊಂತಿರೋದು ಐಗುಪ್ತ ದೇಶದಿಂದ ಕರ್ಕೊಂಡ್ ಇಸ್ರಾಯೇಲ್ ಪ್ರಜೆಗಳ ಇಲ್ಲ ದೇವ್ರೇ ಅವ್ರನ್ನ ಮಿಸ್ ಮಾಡಂಗ್ ಮಾಡ್ತಾನ. ಅವರೆಲ್ಲ ಮಿಸ್ ಮಾಡ್ಕೊಂತಿರೋದು. ದೇವ್ರ ಅವ್ರನ್ನ ಕಾನಾನ್ ದೇಶಕ್ಕೆ ನಡೆಸ್ಬೇಕಂತೆಲ್ಲ ಐಗುಪ್ತ ದೇಶದವ್ರನ್ನ ಬಿಡಿಸ್ಕೊಂಡ್ ಬಂದಿರೋದು. ಸೆಂಟ್ರ್ನಲ್ಲಿ ನಂಬಿಕೆ ಇಲ್ಲದೆ ನಾಶವಾಗಿರೋದು ಯಾರು? ಇಸ್ರಾಯೇಲ್ ಪ್ರಜೆಗಳು. ಅದರಲ್ಲಿ ಯೆಹೋಶುವ, ಕಾಲೇಬ್ ಮಾತ್ರ ವಿಶ್ವಾಸಗಳಿಗಿರ್ತಾರ ದೇವ್ರ ಮೇಲೆ. ಇವರೆಲ್ಲರೂ ಏನಾಗ್ತಾರಲ್ಲಿ ನಶಿಸಿ ಹೋಗ್ತಾರ. ಅದಕ್ಕೆ ಇಸ್ರಾಯೇಲ್ ಜನಗಳಿಗೆ ನಮಗೆ ಪಾಠವಾಗಿ ದೇವ್ರು ಇಟ್ಟನ. ಅರ್ಥ ಆಯ್ತಾ? ಅವ್ರದ್ದು ನಾವು ಕಲಿಯೋದು ಎದವ. ಅದಕ್ಕೆ ಎಬ್ರಿ ಪತ್ರಿಕೆದಲ್ಲಿ ಒಂದು ಮಾತು ಹೇಳ್ತಾನ. ಎಬ್ರಿ ಪತ್ರಿಕೆ 15 ಹೋದ್ರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ. ಕೋಪವೆಬ್ಬಿಸಿದವರು ಯಾರು? ಕೋಪ ಎಬ್ಬಿಸಿದವರು ಯಾರು ದೇವರಿಗೆ? ಮೋಶೆಯ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮೋಶೆ ಕೈ ಕೆಳಗಿದ್ದು ಐಗುಪ್ತ ದೇಶದ ಹೊರಗೆ ಬಂದವರೆಲ್ಲರೂ ದೇವರಿಗೆ ಕೋಪವನ್ನು ಎಬ್ಬಿಸಾರ. ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಯಾರ ಐಗುಪ್ತ ದೇಶದಲ್ಲಿದ್ದ ದೇವರು ಅವ್ರನ್ನ ಬಿಡಿಸ್ಕೊಂಡ್ ಬಂದನೋ ಅವರೇ ಕೋಪ ಎಬ್ಬಲ್ಸಾರಂತ ದೇವರಿಗೆ. ಹೆಂಗೆ ಎಬ್ಬಲ್ಸಾರಂತ? ಪಾಪ ಮಾಡಿ ಮತ್ತೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ. ಬಹು ಜಾಗೃತವಾಗಿರ್ಬೇಕು. ದೇವ್ರು ನಮ್ಮನ್ನ ಹೆಂಗೆ ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಲ್ಲಿದ್ದಾನೆ ಅವ್ರನ್ನ ಬಿಡಿಸ್ಕೊಂಡ್ ಬಂದು ಕಾನಾನ್ ದೇಶಕ್ಕೆ ನಡೆಸಿದನು, ಹಂಗ ನಮ್ಮನ್ನು ಕೂಡ ಈ ಲೋಕನ ಐಗುಪ್ತಲ್ಲಿದ್ದ ನಮ್ಮನ್ನ ಬಿಡಿಸಿ ನಿತ್ಯ ಸ್ವಾಸ್ಥ್ಯಕ್ಕೆ ನಮ್ಮನ್ನ ನಡೆಸ್ತಿರುವಾಗ ಇವ್ರು ಹೆಂಗ ಮತ್ತೆ ದೇವ್ರ ಕೋಪವನ್ನು ಎದ್ದರಿಸಿ ನಾಶನ ಆಗೋರು ಹಂಗ ನಾಶನ ಆಗೋರು ಕೂಡ ಇರ್ತಾರ. ಬಹು ಜಾಗೃತವಾಗಿರ್ಬೇಕು. ಅದಕ್ಕೆ ಏನಂತ ಹೇಳ್ತೇನೆ ಗೊತ್ತಾ? ನಿಮ್ಮ ಒಂದು ವಿಶ್ವಾಸನ
ನೀವು ಬಹು ನಡುಗುತ್ತಾ ಕಾಪಾಡಿಕೊಳ್ಳಿರಿ ಅಂತೇಳಿ ವಾಕ್ಯ ಹೇಳುತ್ತೆ. ನಮ್ಮ ಒಂದು ರಕ್ಷಣೆ ಎಲ್ಲಿ ನಾವು ಮಿಸ್ ಮಾಡ್ಕೊಂತೀವೋ, ಎಲ್ಲಿ ನಾವು ಕಳ್ಕೊಂತೀವೋ ಅನ್ನಂತೇಳಿ ಭಯ ಇಟ್ಕೊಂಡು ನಾವು ಜೀವಿಸ್ಬೇಕಂತ. ಅದಕ್ಕೆ ಏನಂತ ಹೇಳ್ತಾರೆ ಗೊತ್ತ, ಇನ್ನೊಂದು ಕೂಡ, ಯಾರಾದ್ರೂ ಅರ್ಥ ಮಾಡ್ಕೊಂಡಿಲ್ಲ ಆದ್ರೆ ನೀವು ಅವ್ರನ್ನ ಸಹಿಸ್ಕರಿ, ಅವ್ರ ರಕ್ಷಣೆಗಾಗಿ ಸಹಿಸ್ಕರಿ ಅಂತ ಹೇಳ್ತಾರೆ. ರಕ್ಷಣೆ ಅನ್ನೋದು ಭಾರಿ ಇಂಪಾರ್ಟೆಂಟ್. ಲೈಫ್ನಾಗ ಏನನ್ನ ಕಳ್ಕೊಬೋದು, ರಕ್ಷಣೆನ ಕಳ್ಕೊಬಾರ್ದು. ಇವ್ರು ಮಾತ್ರ ರಕ್ಷಣೆ ಹೊಂದ್ಬೇಕಂತ ಹೇಳಿ ದೇವರು ಏರ್ಪಾಟ್ ಮಾಡ್ಕೊಂಡಿಲ್ಲ. ಎಲ್ಲರಿಗೂ ಕೃಪೆ ತೋರ್ಸನ್, ಎಲ್ಲರ ಸಲುವಾಗಿ ತನ್ನ ರಕ್ತನ ಸುರಿಸ್ತಾನೆ, ಎಲ್ಲರಿಗೂ ದ್ವಾರ ತೆರೆದಾನ, ಎಲ್ಲರಿಗೂ ರಕ್ಷಣೆ ಸುವಾರ್ಥ ಐತೆ, ವಿಸ್ತಾರವಾಗಿ ಸುವಾರ್ತೆ ಸಾರಲ್ಪಡಗತ್ತೆ. ಹೆಂಗ ಐಗುಪ್ತ ದೇಶದಲ್ಲಿ ಇದ್ದಾಗ ಇಸ್ರಾಯೇಲ್ ಪ್ರಜೆಗಳು ರಕ್ತನ ಆಶ್ರಯಿಸ್ಕೊಂಡಾರ, ಅವರಿಗೆ ರಕ್ಷಣೆ. ಹಂಗ ಇಲ್ಲಿ ಕೂಡ ಯೇಸು ಸ್ವಾಮಿನ ನಿಜವಾದವರು ನಮ್ಮ ಪಾಪಗಳ ಸಲುವಾಗಿ ತನ್ನ ರಕ್ತವನ್ನು ಸುರಿಸ್ಯಾನ. ಆ ರಕ್ತಲಿದೆ ನಮ್ಮ ರಕ್ಷಣೆ ಅಂತೇಳಿ ಯಾರು ಆಶ್ರಯಿಸ್ಕೊಂತಾರ ಅವರಿಗೆ ರಕ್ಷಣೆ. ಹೆಂಗ ಇಸ್ರಾಯೇಲ್ ಜನಗಳು ಐಗುಪ್ತ ದೇಶದಿಂದ ದೇವ್ರು ಬಿಡಿಸ್ಕೊಂಡ್ ಬಂದಾಗ ಕಾನಾನ ದೇಶಕ್ಕೆ ನಡ್ಸಕ್ಕೆ 40 ವರ್ಷ ಬೇಕಾಗಿತ್ತು, ಹಂಗ ನಮ್ಮ ಆತ್ಮೀಯ ಜೀವಿತನೂ ಕೂಡ ಈ ಒಂದು ಲೋಕ ಐಗುಪ್ತದಲ್ಲಿ ದೇವರು ಬಿಡಿಸ್ಕೊಂಡು ಕಾನಾನ ದೇಶ ನಡೆಸ್ತಿರುವಾಗ ನಾವು ಆ ನಂಬಿಕೆಯಲ್ಲಿದ್ದ ತೊಲಗಿ ಹೋಗ್ಬಾರ್ದು. ತೊಲಗಿ ಹೋದ್ರೆ ಏನಾಗ್ತಂತ, ದೇವರಿಗೆ ಕೋಪ ಬರ್ತದಂತ. ತಪ್ಪು ಯಾರ್ದು? ಮಿಸ್ ಆಗಿರೋದು, ದೇವ್ರದಲ್ಲ. ಆದ್ರೆ ದೇವ್ರ ಮಹಾಕೃಪೆ ಏನ್ ಗೊತ್ತಾ, ಒಂದು ಮಾತು ಹೇಳ್ತಾನೆ ನೋಡ್ರಿ, ಎಬ್ರಿ ಪತ್ರಿಕೆ 4:15. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಅಂದ್ರೆ ಏನೇನು? ನಮ್ಮ ಬಲಹೀನತೆಯನ್ನು ನೋಡಿ ಅನುತಾಪವಿಲ್ಲ ಅಂದ್ರೆ ಇವನ್ ಬಲಹೀನ ಹೋಗ್ಬಿಡು, ಇವನ ನಾಶ ಮಾಡ್ಬಿಡ ಅನ್ನೋನಲ್ಲ ದೇವರು. ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ನೋಡಿ ಅನುತಾಪವಿಲ್ಲದವನಲ್ಲ ಅಂತ. ಮತ್ತೇನಪ್ಪಾ ಅಂದ್ರೆ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ನಮ್ಮ ಹಾಗೆ ಏನಾಗನಂತ? ಶೋಧನೆಗೆ ಯೇಸು ಸ್ವಾಮಿ ಕೂಡ ಗುರಿ ಆಗನಂತ. ಆ ಶೋಧನೆ ದೇವರು ಕೂಡ ಅನುಭವಿಸನಂತ, ಆದ್ರೆ ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ ನಾವು ಬರೋಣ. ಆಮೇನ್. ಅಥವಾ ಎಲ್ಲಾ ಶೋಧನೆಗಳು ದೇವ್ರುಗಳು ಅನುಭವಿಸನಂತ. ನಾವು ಅನುಭವಿಸ್ತಿರೋ ಶೋಧನೆ ದೇವ್ರಿಗೆ ಗೊತ್ತಂತ, ಅದು ದೇವ್ರುಗಳು ಅನುಭವಿಸನಂತ. ಆದ್ರೆ ದೇವರು ಪಾಪ ಮಾಡಿಲ್ಲ, ಅದನ್ನ ಜಯಿಸನ. ಬಟ್ ಶೋಧನೆ ಅನುಭವಿಸನ. ನಾವು ಶೋಧನೆ ಪಡ್ತಿರೋದನ್ನ ದೇವರು ನಮ್ಮ ನಿರ್ಬಲಾವಸ್ಥೆನ ನೋಡಿ ಆತ ಕನಿಕರ ಪಟ್ಟು ಮಹಾಯಾಜಕ ನಮ್ಮ ಸಲುವಾಗಿ ಅದಾನಂತ. ನಾವ್ ಹೆಂಗ್ ಬರ್ಬೇಕಂತ, ದೇವ್ರ ಸಿಂಹಾಸನ ಮುಂದೆ ಧೈರ್ಯವಾಗಿ ಬರ್ಬೇಕಂತ. ಧೈರ್ಯವಾಗಿ ಬಂದು ಕುತ್ಕೊಂಡು ತಪ್ಪನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿ, ದೇವಾ ನಿನ್ನ ಶಕ್ತಿ ನನ್ನನ್ನು ತುಂಬಿಸು ಪ್ರಭು ಅಂತ ಹೇಳಿ ಮತ್ತೆ ದೇವ್ರಿಗೆ ಕೇಳೋದಾದ್ರೆ ಏನಂತ ಹೇಳ್ತಾನ? ಧೈರ್ಯದಿಂದ ನಮಗೆ ಸಹಾಯವು ನಮಗೆ ದೊರೆಯುತ್ತೆಂದು ಧೈರ್ಯದಿಂದ ಕೃಪಾಸನದಿಂದ ಮುಂದೆವ. ನಾನು ಮಾಡ್ತೀನಿ ನಿನಗೆ ಸಹಾಯ, ನಾನು ಕೊಡ್ತೀನಿ ನಿನಗೆ ಸಹಾಯ, ನಾನು ಕೊಡ್ತೀನಿ ನಿನಗೆ ಧೈರ್ಯ, ನಾನು ಕೊಡ್ತೀನಿ ನಿನಗೆ ಶಕ್ತಿ. ಆಮೇನ್. ಆದ್ರೆ ಎರಡು ದಾರಿ ನಮ್ಮ ಮುಂದೆ ಇಟ್ಟಿರ್ತಾನೆ. ಆರಿಸ್ಕೋಬೇಕಾಗಿರೋದು ನಾವು. ದೇವಾ ನಿನ್ನ ಸಲ ಸಾಕ್ಷಿಯಾಗಿ ಜೀವಿಸ್ತೀನಿ, ಕೃಪೆ ತೋರಿಸು ಪ್ರಭಾ ಅಂತ ಹೇಳಿ ದೇವ್ರ ಸಿಂಹಾಸನ ಮುಂದೆ, ಕೃಪಾ ಸಿಂಹಾಸನ ಮುಂದೆ ಕೃಪೆ ತೋರಿಸಿ ನಡೆಸ್ತಾನೆ. ಇಲ್ಲ ನಮ್ ಬರೋದಿಲ್ಲ, ನನ್ನ ಇಷ್ಟಾನುಸಾರ ನಾನು ಹೋಗ್ತೀನಿ, ನನ್ನ ಇಷ್ಟಾನುಸಾರ ನಾನು ಜೀವಿಸ್ತೀನಿ ಅಂದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಕೂಡ ಖಚಿತವಾಗಿ ಇರ್ತದೆ. ಅದೊಂದು ವಚನ ನಾನು ಓದಿಸ್ತೀನಿ ನೋಡ್ರಿ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಹಾಲೆಲೂಯಾ. ಏನ್ ಮಾಡೋಣಂತ ದೇವರು? ಜೀವ ಮರಣ ಆಶೀರ್ವಾದ ಶಾಪ ಎಲ್ಲವೂ ನಮ್ಮ ಮುಂದೆ ಇಟ್ಟಾನ. ಅದಕ್ಕೆ ಸಾಕ್ಷಿಗಳು ಯಾರಂತ? ಭೂಮಿ ಆಕಾಶಗಳು ಸಾಕ್ಷಿ ಅಂತ. ಆರಿಸ್ಕೊಳೋದು ನಮ್ದು. ಶಾಪ ಬೇಕಾ ಆಶೀರ್ವಾದ ಬೇಕಾ? ಜೀವ ಬೇಕಾ ಮರಣ ಬೇಕಾ? ಎರಡು ನಿನ್ ಮುಂದೆ ಇಟ್ಟೀನಿ. ಆರಿಸ್ಕೊಳೋದು ಯಾರ್ದಂತು? ನಮ್ಮದು. ತಪ್ಪನ್ನು ಸರಿದಿತ್ಕೊಂಡು ಧೈರ್ಯದ ಕೃಪಾಸನದ ಮುಂದೆ ಬಂದು ಕ್ಷಮಾಪಣೆ ಕೇಳಿ, ದೇವ ನಾನು ಸರಿದಿತ್ಕೊಂತೀನಿ ಅಂತ ಕೇಳಿದ್ರೆ ದೇವ್ರ ಕೃಪೆ ತೋರಿಸಿ ನಮ್ಮ ಬಲಹೀನತೆನ ಆತ ಅರ್ಥ ಮಾಡ್ಕಂತಾನಂತ. ವಾಕ್ಯದಲ್ಲಿ ಇರೋದು. ನಮ್ ನಿರ್ಬಲ ವಸ್ತುವನ್ನು ನೋಡಿ ಆತ ಆಶಾ ಪಡೋನಲ್ಲ, ಆತ ಅರ್ಥ ಮಾಡ್ಕಂತಾನಂತ. ಸರಿ ಆಯ್ತು ಬಾ,
ಸಹಾಯ ಮಾಡ್ತೀನಿ ಬಾ, ನನ್ನ ಸಹಾಯ ನಿನಗೆ ಇರ್ತದೆ, ಧೈರ್ಯವಾಗಿ ಬಾ ಅಂತಾನೆ. ಇಲ್ಲ ಪ್ರಭಾ ನಾನು ನನ್ನ ಇಷ್ಟಾನುಸಾರ ಜೀವಿಸ್ತೀನಿ ಅಂತ ಹೋಗಿದ್ರೆ ಅದಕ್ಕೆ ತಕ್ಕಂತ ಶಿಕ್ಷೆ ಕೂಡ ಇರ್ತತೆ. ಇದು ಮರಿಬಾರ್ದು. ಕೃಪೆ ಅನ್ನೋದು ದೇವರಿಗೆ ಎಲ್ಲರಿಗೂ ಐತೆ, ವಿಸ್ತಾರವಾದ ಕೃಪೆ ಐತೆ. ಪ್ರೀ ಡೆಸ್ಟಿನೇಷನ್ ಅನ್ನೋದು ಇಲ್ಲ. ದೇವ್ರು ಎಲ್ಲರಿಗೂ ಸಮಾನವಾದ ಕೃಪೆ ತೋರ್ಸಾನೆ. ಆದ್ರೆ ಆರಿಸ್ಕೊಳೋದು ಬಿಡೋದು ಎರಡು ನಮ್ಮ ಮುಂದೆನೆ ಇಟ್ಟಾರೆ.